ಹಾಯ್ ಡಾರ್ಲಿಂಗ್ಸ್, ಇವತ್ತು ನನ್ನ ಯೂಟ್ಯೂಬ್ ಜರ್ನಿ ಆಗಲಿ ನಾನು ರೈಡಿಂಗ್ ಫೀಲ್ಡ್ಗೆ ಯಾವ ಥರ ಎಂಟ್ರಿ ಕೊಟ್ಟೆ ಅಂತ ಇವಾಗ ಮಾತಾಡ್ತಾ ಇದ್ದೀನಿ. ಸೊ ಈ ಟಾಪಿಕ್ ಮೇಲೆ ಯಾವ ಥರ ರಿಯಾಕ್ಷನ್ ಇರುತ್ತೆ ಅಂತ ಕಾಯ್ತಾ ಇದ್ದೀನಿ. ಏನು ಗೊತ್ತಾ, ಫಸ್ಟು ನಾನು ತೊಗೊಂಡಿದ್ದು DO-DX 2020 ಮಾಡಲ್, ನ್ಯೂ ಮಾಡಲು. ಅಂದರೆ ನಮ್ಮ ಮನೆಗೆ ಏನು ಗೊತ್ತಾ, ಇದು ನಿನಗಲ್ಲ, ಸುಮ್ಮನೆ ನೀರಿಗೆ ತರಕಿಕ್ಕೋ. ಫಸ್ಟು ನಂಗೆ ಬುಲೆಟ್ ಅಂದರೆ ಹೆವಿ ಕ್ರೇಜು ಇಷ್ಟ ಇತ್ತು. ಆಮೇಲೆ ನಾನು ಬರ್ತೀನಿ, ಸ್ಟೆಪ್ ಬೈ ಸ್ಟೆಪ್ ಬರಬೇಕಲ್ವಾ. ಸೊ ಆಮೇಲೆ ನಮ್ಮ ಮನೆಗೆ ಇಲ್ಲ, ನೀರು ತರೋಕ್ಕೆ ಮಾತ್ರ ಇದು ತಗೋತ, ನೀರು ತರಕ್ಕೆ ಹಿಂಗೆ ಹೊಸ ಗಾಡಿ ಎಂದೆ. ಪರವಾಗಿಲ್ಲ, ಹೊಸದೇ ತಗೋ, ಚೆನ್ನಾಗಿರುತ್ತೆ ಅಂತ ಕೊಡಿಸಿದ್ರು. ಅದು ನನಗೆ ತೊಗೊಳಕ್ಕೆ ಇಷ್ಟ ಇರಲಿಲ್ಲ, ಆದರೂ ಕೂಡ ಮನೆ ಬಲವಂತಕ್ಕೋಸ್ಕರ ತಗೊಂಡೆ. ಆಮೇಲೆ ನೋಡಿದ್ರೆ ಬುಲೆಟ್ ಕೊಡಿಸು ಅಂದರೆ ಬುಲೆಟ್ ಎಲ್ಲ ಕೊಡ್ಸೋಕ್ಕಾಗಲ್ಲ, ಇವಾಗ ಇರೋ ಗಾಡಿನ ಸಾಕು ಅಂದ್ಬಿಟ್ರು. ನನಗೆ ಮನೆಗೆಲ್ಲ ದಿನ ಜಗಳನೇ, ಗಾಡಿ ತಗೊಂಡಾಗಿಂದನೂ ಜಗಳನೇ. ಹುಡುಗಿರು ಆಂಟಿದಿರೆಲ್ಲ ಓಡಾಡ್ಸ್ತಾರೆ, ಆ ಗಾಡಿಗಳನ್ನ ನಾನು ಓಡಾಡ್ಸಲ್ಲ. ನಾನೇನು ಹುಡುಗಿನ ಅಂತ ಹಿಂಗೆ ಜಗಳ ಮಾಡ್ಕೊಂಡು ಕುತ್ಕೊತಿದ್ದೆ. ಆಮೇಲೆ ಅದು ಹೆಂಗೆ ಬುಲೆಟ್ ಮೇಲೆ ಕ್ರೇಜ್ ಹೋಯ್ತಾ ಗೊತ್ತಿಲ್ಲ. ಅದೇ ಮ್ಯಾಟ್ರಲ್ಲಿ ನನ್ನೊಂದು ಬ್ರೇಕಪ್ ಆಗೋಯ್ತು ಆ ಟೈಮಲ್ಲಿ. ಆವಾಗ ಇನ್ನೇನು ಮಾಡ್ತೀಯಾ, ಸ್ವಲ್ಪ ಇನ್ನೇನು ಮಾಮೂಲಿ ಇದ್ದಿತ್ತೆ ಅಲ್ವಾ, ಸ್ವಲ್ಪ ಹುಡುಗರನ್ನ ಅವಾಯ್ಡ್ ಮಾಡಿಕೊಂಡು ಫ್ಯಾಮಿಲಿನ ಇಗ್ನೋರ್ ಮಾಡ್ಕೊಂಡು ಈ ಥರ ಕುತ್ಕೊತಿದ್ದೆ. ಆಮೇಲೆ ನಮ್ಮ ಹುಡುಗ ಒಬ್ಬ ಬಂದ, ನನ್ನ ಹತ್ರ ಒಂದು ಗಾಡಿ ಐತೆ ಇಕ್ಕಿಸ್ಕೊಂತಿ ಅಂದ. ನೈಟೇ ಹೇಳ್ಬಿಟ್ಟಿದ್ದೀನಿ, ಹ್ಞೂ ಸರಿ ಆಯ್ತು ಇಕ್ಕಿಸ್ಕೊಂತೀನಿ ಅಂತ. ಆ ಗಾಡಿ ಹೆಸರು KTM ಅಂದಿದ್ದ. ಅವಾಗ KTM ಅಂದರೆ ಏನು ಅಂತಾನೆ ಗೊತ್ತಿರಲಿಲ್ಲ ನನಗೆ. ಸರಿ ಅಂತ ನೈಟೇ ಯಾವನಿಗೋ 30,000 ಕಡ ಇಕ್ಬಿಟ್ಟವನೆ. ಇಲ್ಲ ನಂಗೆ ಬೇಕು, 50,000 ಕೊಡ್ತೀನಿ ಅಂದಿದ್ದಕ್ಕೆ ತಾಮನ್ ಕೊಟ್ಟ. 30,000 ಕೊಟ್ಟವನಿಗೆ ಒಂದು ದಿನ ನೈಟ್ಗೆ 2,000 ಬಡ್ಡಿ ಇಟ್ಕೊಂಡ್ಬಿಟ್ಟವನೆ 30,000ಕ್ಕೆ. ಸರಿ ಬಿಡು ಅಂದ್ಕೊಂಡು 20,000 ತಗೊಂಡು, ನನಗೆ ಅವಾಗ ಡಾಕ್ಯುಮೆಂಟ್ಸ್ಗಳೆಲ್ಲ ಏನೂ ಗೊತ್ತೇ ಇರಲಿಲ್ಲ. RC ಕಾರ್ಡು, ಇನ್ಸೂರೆನ್ಸು, ಮತ್ತು ಗಾಡಿದು ಎನಿಮೇಷನ್ ಏನೋ ಮಾಡ್ತಾರೆ. ಸೊ ಇವೆಲ್ಲ ಏನೂ ಗೊತ್ತಿರಲಿಲ್ಲ ಅವಾಗ, ಇನ್ನೂ ಬಿಗಿನರ್ ಅಂದ್ಕೊಂಡು ನಾನು ಸುಮ್ಮನಾಗಿದ್ದೆ. ಅದಾದ್ಮೇಲೆ ತಗೊಂಡಿದ್ದೆ 390. ತಗೊಂಡು ನೀನೇ ಮಡಿಕೊಂಬಿಡು ಅಂದ. ನನಗೆ ಓನರ್ಶಿಪ್ ಆಗಲಿ ಇಲ್ಲಾಂದರೆ ಗಾಡಿದು ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತದೆ ಅಂತಲೂ ಗೊತ್ತಿರಲಿಲ್ಲ. ವಿಡಿಯೋ ಅಂದ್ಕೊಂಡು ಸುಮ್ಮನಾದೆ. ಇದು ನಂದು 2ನೇ ಗಾಡಿದು ಫೋಟೋ ಹಾಕಿದ್ದೀನಿ. ಮೊದಲನೇ ಗಾಡಿ ಫೋಟೋ ಆಗಲೇ ಹಾಕಿದೆ, ನೋಡಿದ್ರಲ್ಲ, ಅದು ನನ್ನ DO-DX. ಇದು 2ನೇ ಗಾಡಿದ್ದು, ಇದು ಅಡ ಇಕ್ಸ್ಕೊಂಡಿದ್ದಿತ್ತು. ಅದಾದಮೇಲೆ ತಗೊಂಡಿದ್ದು 390. ಎಷ್ಟೋ ಜನ ಹೇಳ್ಬಿಡೋರು 390 ಎಷ್ಟೋ ಜನ ಸತ್ತೋಗ್ಬಿಟ್ಟವ್ರೆ, ಏನು ಕೊಡಿಸ್ತೀರಾ ಹಂಗೆ ಹಿಂಗೆ ಅಂತ. ನಮ್ಮ ಮನೆಗೆ ಅವೆಲ್ಲ ಏನು ತಲೆಗತ್ತಿಸ್ಕೊತಾ ಇರಲಿಲ್ಲ. ಬಿಡೋ, ಅವನು ಚೆನ್ನಾಗಿ ಓಡಾಡ್ಕೊಂಡಿರಲಿ, ಲೋಕಲಾಗೆ ಅಲ್ವಾ ಓಡಾಡೋದು ಅಂತ ಅವರು ಅಷ್ಟೇ ಕೊಡಿಸಿದ್ರು. ಅದು ಯಾರು ದರಿದ್ರನೋ ಗೊತ್ತಿಲ್ಲ, ಯಾರೂ ಇಟ್ಟಿರಲಿಲ್ಲ, ಎಲ್ಲೋ ರೇರಾಗಿ ನೋಡ್ತಾ ಇದ್ರು 390 ಅಂದರೆ. ಅದಾದಮೇಲೆ RC ತಗೊಂಡೆ. RCನೂ ಅಷ್ಟೇ ಕೊಟ್ಟೋಯ್ತು. ಅದಾದಮೇಲೆ ಇನ್ನೇನು ಮಾಡಲಿ, ಯಾವ ಗಾಡಿ ತಗೊಂಡೇನೋ ಅಷ್ಟೊತ್ತಿಗೆ ಬೆನಾಲಿ ತಗೊಂಡೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇರೋರಿಗೆ ಬೆನಾಲಿನೇ ಸೂಪರ್ ಬೈಕು. ಅಂದರೆ ಸೂಪರ್ ಬೈಕ್ ಸೌಂಡು ಕ್ಯಾಟಗರಿಗೆ ಬೀಳುತ್ತೆ ಅಂತ ಬಿಗಿನರ್ಸ್ಗೆ ಬೆನಾಲಿನೇ ಸಜೆಸ್ಟ್ ಮಾಡ್ತಾಯಿದ್ರು. ಸೊ ನಾನು ಟ್ರೈ ಮಾಡೋಣ ಅಂತ 1-2 ಸಲ ಓಡಾಡಿಸಿದ್ದೆ. ಆಮೇಲೆ ಇನ್ನೇನು ಮಾಡಲಿ ಅಂತ ಕಮ್ಮಿನೇ ಅಲ್ವಾ ಅಂತ ತಗೊಂಡೆ. ಬಟ್ ಮೇಂಟೆನೆನ್ಸು ಕವಾಸಕಿಗಿನ್ನ ಅಯ್ಯೋ ಅನಿಸ್ತೈತೆ. ಏನಿಲ್ಲ, ಸಿಮಿಲರಾಗೇ ಇರುತ್ತೆ, ಇನ್ನೇನಿಲ್ಲ. ನೋಡೋಣ ಮುಂದಿನ ಜರ್ನಿ ಹೇಗಿರುತ್ತೆ ಅಂತ. ನನ್ನೊಂದು ಡ್ರೀಮ್ ಬೈಕ್ ಇತ್ತು, ಅದೇ ಡಾರ್ಲಿಂಗ್ ಹೇಳಲ್ವಾ, ತಗೊಳಕ್ಕಿಂತ ಮುಂಚೆ ಊರು ತುಂಬೆಲ್ಲ ಹೇಳ್ಕೊಂಡು ಅಪರ ಮಾಡಬಾರ್ದು, ತಗೊಂಡಾದ್ಮೇಲೆ ಅಪರ ಮಾಡಬೇಕು. ತಗೊಳಕ್ಕಿಂತ ಮುಂಚೆನೇ ಹೇಳ್ಕೊಂಡು ಓಡಾಡಿದ್ರೆ ಅದು ಖಾಲಿ ಫಲಾವ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಇನ್ಮೇಲೆ ಬುದ್ಧಿ ಕಲಿತು ನಂದು ಏನಾಯ್ತು ನಾನು ನೋಡ್ಕೊಬೇಕಂತ ಡಿಸೈಡ್ ಆಗಿ ಯಾರನ್ನ ಅಂದರೆ ಒಂದು ಕ್ಲಾರಿಟಿಗೆ ಅರ್ಥ ಮಾಡ್ಕೊಂಡೆ. ಅವ್ರ ಯೋಗ್ಯತೆ ಮೀರಿ ಒಬ್ರಿಗೇನು ಕೊಡಬಾರ್ದಂತೆ, ಕೊಟ್ಟರೆ ಅದು ನಾವೇ ಕೆಡ್ಸ್ಕೊತೀವಂತೆ. ಸೊ ಆ ಥರ ಆಗಿತ್ತೆ. ನಾನು ಎಲ್ಲ ಗಾಡಿನೂ ಕೆಲವ್ರು ಕೊಟ್ಟು ಅನುಭವಿಸಿ ಏನೇನೋ ಕಳ್ಕೊಂಡು ರೋಡಿಗೆ ಬಂದು ನಿಂತಿದ್ದೀನಿ. ಸೊ ಅದಕ್ಕೆ ಯಾರ್ಯಾರು ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲಿ ಇಟ್ಟು ಮಾತಾಡ್ತಾರ, ಎಷ್ಟು ಬೇಕಾದ್ರೂ ಮಾತಾಡೋಣ, ಆದರೆ ಕೊಟ್ಟು ತಗೊಳೋದು ಮಾತ್ರ ಇಕ್ಕೊಂಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ. ಸಾಕು, ನೋಡೋಣ, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.